ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸ್ನೇಹಿತರೆ, ನಮ್ಮ ಅಣ್ಣನ ಮಗ ಒಂದು ಕ್ರಿಕೆಟ್ ಕಿಟ್ ಬೇಕು ಅಂತ ಕೇಳ್ದ ಅಂದ್ಬಿಟ್ಟು ಒಂದು ಕ್ರಿಕೆಟ್ ಕಿಟ್ನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದೆ. ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದಾಗ ಕ್ರಿಕೆಟ್ ಕಿಟ್ಟು ಅಮೆಝಾನಲ್ಲಿ ತರಿಸಿದ್ದೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರಲಿಲ್ಲ, ಪೇ ಮಾಡಿಬಿಟ್ಟು ತರಿಸಿದ್ದೆ. ಐಟಮ್ ಯಾವ ಥರ ಬಂತು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಬೇಕು. ಯಾಕೆಂದರೆ ಬ್ಯಾಟ್ ಎಲ್ಲ ತುಂಬ ಕೆಟ್ಟೋಗಿರೋಂಥ ಬ್ಯಾಟ್ ಇದೆ. ಗ್ಲೌಸ್ ಆಗಿರ್ಬೋದು, ಪ್ಯಾಡ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಎಲ್ಲ ತುಂಬ ಹಳೇದನ್ನೇ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪನೂ ಯೂಸ್ ಇಲ್ಲ. ನಾನು ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಪ್ಪ ಅಂತಂದರೆ, ನೀವುಗಳು ಏನೇ ಒಂದು ಅಮೆಝಾನಲ್ಲಿ ತರ್ಸೋಕ್ಕಿಂತ ಮುಂಚೆ ಮೊದಲು ಲೋಕಲಲ್ಲಿರೋಂಥ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ. ಅಲ್ಲಿ 500 ಇಲ್ದವ್ರು ₹1000 ಜಾಸ್ತಿ ಆದ್ರೂ 100% ಒರಿಜಿನಲಿಟಿ ಕೊಟ್ಟಿರ್ತಾನೆ. ಈ ಆನ್ಲೈನು ಅನ್ನೋದು ನಾನು ಕೂಡ ಇಲ್ಲೇ ಹೊರಗಡೆನೇ ತೊಗೋಬೇಕು ಅಂದ್ಕೊಂಡೆ. ನೋಡೋಣ, ಆನ್ಲೈನಲ್ಲಿ ಎಲ್ಲ ಚೆನ್ನಾಗಿದೆ, ರಿವ್ಯೂ ಎಲ್ಲ ಸಖತ್ತಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿದೆ ರಿವ್ಯೂಸು ಅಂತ ನೋಡಿ ತೊಗೊಂಡ್ರೆ, ಇಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದು ಚೂರು ಚೆನ್ನಾಗಿರಲಿಲ್ಲ. ಇವತ್ತೆಲ್ಲ ಹೆಂಗಾಗಿದೆ ಅಂದರೆ, ರಿವ್ಯೂ ದುಡ್ಡು ಪೇಡ್ ರಿವ್ಯೂ ಅಂತ ಏನು ಕರಿತೀವಿ ಆ ಥರ ಆಗ್ತಾಯಿದೆ. ಅದರಿಂದ ದಯಮಾಡಿ ನೀವು ಏನೇ ಆನ್ಲೈನಲ್ಲಿ ಖರೀದಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಲೋಕಲಲ್ಲಿರುವಂತಹ ಶಾಪ್ಗೆ ಹೋಗಿ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಇದೇ ಥರ ನಿಮಗೆ ಐಟಮ್ ತರಿಸ್ಬಿಟ್ಟು ಏನಾದರೂ ಈ ಥರ ಚೆನ್ನಾಗಿಲ್ದಿರೋ ಐಟಮ್ ಯಾರ್ಯಾರಿಗೆ ಬಂದಿದೆ ಅವ್ರನ್ನ ಟ್ಯಾಗ್ ಮಾಡಿ, ಅಥವಾ ಯಾರ್ಯಾರು ಬಂದಿದೆ ಅವರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ಎಲ್ಲರಿಗೂ